ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗೇ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ನಾನು ವರಮಹಾಲಕ್ಷ್ಮಿ ಪೂಜೆನ ನಮ್ಮ ಅಕ್ಕನ ಮನೆಯಲ್ಲಿ ಮಾಡಿದ್ವಿ. ನಮ್ಮ ಅಕ್ಕನ ಮಗಳು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಳೆ. ಹಾಗಾಗಿ ನಾನು ನನ್ನ ಮಕ್ಕಳು ಇಲ್ಲಿಗೆ ವರಮಹಾಲಕ್ಷ್ಮಿ ಪೂಜೆಗೆ ಬಂದಿದ್ವಿ. ಒಂದಿನ ಮುಂಚಿತವಾಗಿ ನಾವೆಲ್ಲ ವರಮಹಾಲಕ್ಷ್ಮಿ ಪೂಜೆಗೆ ತಯಾರಿ ಮಾಡ್ಕೊಳ್ತಾ ಇದ್ವಿ. ಹಿಂದಿನ ದಿನ ರಾತ್ರಿಯೇ ಅದಕ್ಕೆಲ್ಲ ಹಿಂದೆ ಸ್ಕ್ರೀನೆಲ್ಲ ಹಾಕಿ ಟೇಬಲ್ ಮೇಲೆ ಒಗೆದಿರೋದು ಎಲ್ಲ ಬೆಡ್ ಸ್ಪ್ರೆಡ್ ಹಾಕಿ, ನಂತರ ಬಾಳೆಕಂಬ ತಂದರು ನನ್ನ ಮಕ್ಕಳು, ಹಣ್ಣು ಹೂವು ಎಲೆ ಎಲ್ಲದನ್ನು, ಮತ್ತು ಸೀರೆ ಎಲ್ಲ ಮುಂಚಿತವಾಗಿ ಅಮ್ಮಗೆ ಹೇಗೆ ಉಡಿಸ್ಬೇಕು ಅಂತ ತಯಾರಿ ಮಾಡ್ಕೊಂಡ್ವಿ. ಅಂತೂ ಇಂತೂ ನೆಕ್ಸ್ಟ್ ಡೇ ಬೆಳಿಗ್ಗೆ 9:30 ಸುಮಾರಿಗೆ ಪೂಜೆ ಎಲ್ಲ ಮುಗಿಸಿದ್ವಿ. ಅಕ್ಕನ ಮಗಳು ಪೂಜೆ ಮಾಡಿದ್ಲು. ಅವಳಿಗೆ ನಾನೆಲ್ಲ ಹೇಳ್ತಾ ಬಂದೆ. ಅವಳು ಇನ್ನು ಹೀಗೆ ಕಲಿತಾ ಇದ್ದಾಳೆ. ಮುಂದಿನ ಸಲ ಅವಳೇ ಸ್ವತಃ ಮಾಡ್ತಾಳೆ. ಅಲ್ಲಿವರೆಗೂ ನಾವು ಹೇಳ್ಕೊಡ್ತಾ ಇರ್ತೀವಿ. ಹೀಗೆ ಪೂಜೆ ಎಲ್ಲ ಮುಗೀತು. ಪೂಜೆಗೆ ಅಕ್ಕನ ಸ್ಟಾಫಿಂದ ಒಂದು 10-15 ಜನ ಊಟಕ್ಕೆ ಬಂದಿದ್ದರು. ಹಾಗಾಗಿ ಅಮ್ಮಗೆ ಹೋಳಿಗೆ ಹಿಡಿಬೇಕು ಅಲ್ಲ, ಹಾಗಾಗಿ ಎಲ್ರಿಗೂ ಸೇರಿನೇ ಹೋಳಿಗೆ ಮಾಡಿಸಿದ್ವಿ. ಒಂದಿಬ್ಬರು ಹೋಳಿಗೆ ಮಾಡೋಕ್ಕೆ ಅಕ್ಕ ಕರೆ ಕಳಿಸಿದ್ರು. ಹಾಗಾಗಿ ಹೋಳಿಗೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಅವರು, ಶಾಂತಮ್ಮ ಮತ್ತು ಅವ್ರ ತಂಗಿ. ಜೊತೆಗೆ ನಮ್ಮ ಅಕ್ಕನೂ ತುಂಬ ಅವರಿಗೆಲ್ಲ ಹೇಳ್ಕೊಟ್ಟು ಇದು ಹೀಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ಲು. ಎಲ್ಲ ಚೆನ್ನಾಗಿ ಬಂತು. ಊಟ ಭಾಳ ಚೆನ್ನಾಗಾಗಿತ್ತು. ಅಮ್ಮಗೆ ನೈವೇದ್ಯಕ್ಕೆ ಚಿತ್ರಾನ್ನ, ಕೋಸಂಬರಿ ಮತ್ತು ಹೋಳಿಗೆ, ತುಪ್ಪ ಮಾಡಿದ್ವಿ. ಅದನ್ನೇ ಎಲ್ರಿಗೂ ಊಟಕ್ಕೂ ಮಾಡಿದ್ವಿ. ಅವ್ರ ಸ್ಟಾಫ್ ಎಲ್ಲ ಬಂದು ಹೋದ್ಮೇಲೆ ಅಕ್ಕ ಫುಲ್ ಟಯರ್ಡ್ ಫೇಸಲ್ಲಿದ್ದರು. ಎಲ್ಲರಿಗೂ ಎಲ್ಲ ಊಟ ಮಾಡಿಸಿ ಕಳಿಸಿದ್ರು. ಹೀಗೆ ನಮ್ಮದು ವರಮಹಾಲಕ್ಷ್ಮಿ ಹಬ್ಬ. ಇವಳು ನನ್ನ ಅಕ್ಕನ ಮಗಳು. ನಾವು ಒಬ್ರಿಗೊಬ್ರು ಉಡಿ ತುಂಬ್ಕೊಂಡ್ವಿ. ಎಲ್ಲ ಹೇಳ್ಕೊಡ್ತಾ ಬಂದೆ, ಅವಳು ಕಲಿತಾ ಬಂದಳು. ನಂತರ ಎಲ್ರಿಗೂ ತಿಳಿದಾಗೆ ಫೋಟೋಶೂಟು ನಮ್ಮದು, ನಮ್ಮ ಅಕ್ಕ, ನಾನು, ನಮ್ಮ ಅಕ್ಕನ ದೊಡ್ಡ ಮಗಳು ಇವಳು, ಎಲ್ಲರೂ ಫೋಟೋಶೂಟ್ ಮಾಡ್ಕೊಂಡ್ವಿ. ನನ್ನ ಮಕ್ಕಳು ಸ್ವಲ್ಪ ನನ್ನ ಜೊತೆ ಫೋಟೋಗೆ ಬರೋದು ಕಡಿಮೆ. ಅವ್ರ ಅಕ್ಕರೆಲ್ಲ ಬೈದು ನನ್ನ ಜೊತೆ ಫೋಟೋ ತೆಗ್ಸಿದ್ರು. ನಂತರ ಇವಳು ನನ್ನ ಅಕ್ಕನ ಮಗಳು ಸಣ್ಣವಳು, ಇವಳು ಫುಲ್ ವರ್ಕು, ಪೂಜೆದೆಲ್ಲ ಅವಳೇ ಇನ್ಚಾರ್ಜ್. ಅಂದರೆ ಎಲ್ರಿಗೂ ಊಟಕ್ಕೆ ಬಡಿಸೋದ್ಲಿದ್ದ ಹಿಡಿದು ಮನೇಲಿ ಏನೇನು ಬೇಕೋ ಅದು ತರೋದೆಲ್ಲ ಅವಳೇ ನೋಡ್ಕೋತಾಳೆ. ಅವಳು ಯಾವಾಗಲೂ ಆ್ಯಕ್ಟಿವು. ಇವ್ನು ನನ್ನ ದೊಡ್ಡ ಮಗ. ನಾವು ಉಯ್ಯಾಲೆಯಲ್ಲಿ ಫೋಟೋ ತಗೊಳ್ಳುವಾಗ ನಮ್ಮ ಜೊತೆ ಬಂದು ಜಾಯಿನ್ ಆಗಿದ್ರು. ನನ್ನ ಅಕ್ಕ ನಾನು ಫೋಟೋ ತಗೊಳ್ತಾ ಇರುವಾಗ. ಹೀಗೆ ನನ್ನ ವಿಡಿಯೋನ, ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಎಲ್ಲ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಅಕ್ಕ ಮತ್ತು ಅಕ್ಕನ ಕುಟುಂಬ, ನನ್ನ ಮತ್ತು ನಮ್ಮ ಕುಟುಂಬದಿಂದ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಶುಭಾಶಯಗಳು.